ನಿಮ್ಮೆಲ್ಲ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆದ ಮೇಲೆ ದರ್ಶನ್ನ ಕುಗ್ಗೋಗಿದ್ರು, ದರ್ಶನ್ನ ಏಕಾಂತದಲ್ಲಿ ಇರ್ತಾ ಇದ್ರು, ದರ್ಶನ್ ಅಂತೂ ಸಂಪೂರ್ಣವಾಗಿ ಡಿಪ್ರೆಸ್ ಆಗಿದ್ರು. ಇದರ ನಡುವೆ ದರ್ಶನ್ ತಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರನ್ನ ಅಂದರೆ ವಿಜಯಲಕ್ಷ್ಮಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಆಗ್ತಾರೆ. ಅಲ್ಲಿವರೆಗೂ ಕೂಡ ದರ್ಶನ್ನ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದರು. ಆದರೆ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾದ ನಂತರ ದರ್ಶನ್ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಖುಷಿಯಾಗೆ ಮಧ್ಯಾಹ್ನದ ಊಟ ಮಾಡಿದ್ದಾರೆ ದರ್ಶನ್. ಬೆಳಿಗ್ಗೆ ಪಲಾವ್ ತಿಂದಿದ್ದಾರೆ, ನಿನ್ನೆ ರಾತ್ರಿ ಕೂಡ ಊಟ ಮಾಡಿದ್ದಾರೆ. ಒಂದು ರಾಗಿ ಮುದ್ದೆ, ಅನ್ನ ಸಾಂಬಾರ್, ಮಜ್ಜಿಗೆ ಊಟ, 355 ಗ್ರಾಮ್ ಅನ್ನ, 655 ಗ್ರಾಮ್ ಅಂದರೆ ಮಿಲಿ ಸಾಂಬಾರ್, 355 ಗ್ರಾಮ್ ಅನ್ನ, 655 ಮಿಲಿ ಸಾಂಬಾರ್, 205 ಮಿಲಿ ಮಜ್ಜಿಗೆ, ಇದನ್ನು ಮಧ್ಯಾಹ್ನ ಅವರು ಊಟ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೊಟ್ಟ ತಿನಿಸುಗಳೊಂದಿಗೆ ಡ್ರೈ ಫ್ರೂಟ್ಸು ಇದನ್ನೆಲ್ಲ ತಿಂದಿದ್ದಾರೆ ದರ್ಶನ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ದರ್ಶನ್ ನಿನ್ನೆ ಪತ್ನಿ ಬಂದು ಹೋದ ನಂತರ ಚೈತನ್ಯದಲ್ಲಿದ್ದಾರೆ, ಊಟ ಮಾಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ. ಅವ್ರಿಗೇನೋ ಒಂದು ಕಾನ್ಫಿಡೆಂಟ್ ಬಂದಿದೆ, ಪತ್ನಿ ಬಂದಾದ ನಂತರ ಒಂದು ಧೈರ್ಯ ಬಂದಿದೆ ದರ್ಶನ್ಗೆ ಬಳ್ಳಾರಿಯ ಜೈಲಿನಲ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಪತ್ನಿ ಬಂದು ಹೋದ ನಂತರ ದರ್ಶನ್ ಹೇಗಿದ್ದಾರೆ, ಅವರ ಹಾವಭಾವ ಎಲ್ಲ ಹೇಗಿದೆ, ಅವರ ದಿನಚರಿ ಹೇಗಿದೆ ಬೆಳಿಗ್ಗೆಯಿಂದ? ರೇಣುಕಾರಾಧ್ಯ. ಖಂಡಿತ ರಜಿತ್, ಏನು ಕಳೆದ 3 ದಿನಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು. ಹೀಗಾಗಿ ಸಾಕಷ್ಟು ಒಂದು ರೀತಿಯ ಅವರಿಗೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದರು. ಆದರೆ ಕಳೆದ 3 ದಿನಗಳಿಂದ ಇಲ್ಲಿ ಏನು ಬಂದಿದ್ದರು, ಆ ಸಂದರ್ಭದಲ್ಲಿ ಅವರು ಯಾರೊಟ್ಟಿಗೂ ಕೂಡ ಬೆರೀತಾ ಇರಲಿಲ್ಲ, ಜೊತೆಗೆ ಯಾರೊಟ್ಟಿಗೂ ಮಾತನಾಡ್ತಾ ಇರಲಿಲ್ಲ, ಇನ್ನೊಂದು ಕಡೆಗೆ ಊಟವನ್ನು ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಈಗ ಯಾವಾಗ ನಿನ್ನೆ ಸಂಜೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಹೋದರು, ಆ ಬಳಿಕ ಒಂದಷ್ಟು ದರ್ಶನ್ ಅವರು ಮತ್ತಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಅಂದರೆ ಅವರೊಟ್ಟಿಗೆ ಮಾತನಾಡಿದ ಬಳಿಕ ಅವರಿಗೆ ಒಂದಷ್ಟು ಮಾನಸಿಕವಾಗಿ ಅಂದರೆ ಮನಸ್ಸು ಹಗುರ ಆಗಿದೆ ಅಂತ ಹೇಳ್ಬೋದು. ಇವತ್ತು ದರ್ಶನ್ ಅವರು ಯಥಾ ಪ್ರಕಾರವಾಗಿ ಬೆಳಗ್ಗೆ ತಿಂಡಿಯನ್ನು ಕೂಡ ತಿಂದಿದ್ದಾರೆ, ಮಧ್ಯಾಹ್ನ ಊಟವನ್ನು ಕೂಡ ಮಾಡಿರ್ತಕ್ಕಂಥದ್ದು, ಮಧ್ಯಾಹ್ನ ಅನ್ನ ಸಾಂಬಾರು ಜೊತೆಗೆ ಮುದ್ದೆ ಸಾಂಬಾರು ಇದೆಲ್ಲ ಕೊಟ್ಟಿರ್ತಕ್ಕಂಥದ್ದು, ಇದನ್ನೆಲ್ಲ ಕೂಡ ದರ್ಶನ್ ಸೇವನೆ ಮಾಡಿದ್ದಾರೆ. ಇನ್ನೊಂದು, ನಿನ್ನೆ ಸಂಜೆ ಏನು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿದ್ರು, ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಅವರ ಸಮಸ್ಯೆಗಳನ್ನು ಅವರ ಮುಂದೆಯೂ ಕೂಡ ಹೇಳಿದರು. ಜೊತೆಗೆ ಜೈಲಿನ DIG ಅವರು ಬಂದಿದ್ದರು, ಅವರ ಮುಂದೆಯೂ ಕೂಡ ದರ್ಶನ್ ಅವರು ಹೇಳಿರ್ತಕ್ಕಂಥದ್ದು. ಅವರಿಗೆ ಮೋಷನ್ ಪ್ರಾಬ್ಲಮ್ ಸಮಸ್ಯೆ ಇದೆ, ಜೊತೆಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಜೊತೆಗೆ ಕೈ ನೋವು ಇರ್ತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ದರ್ಶನ್ ಅವರು DIG ಮುಂದೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ದರ್ಶನ್ ಅವರು ಕೇಳಿದ್ರಂತೆ. ಹೀಗಾಗಿ DIG ಅವರು ಅದಕ್ಕೆ ಸಂಬಂಧಪಟ್ಟ ಆರೋಗ್ಯ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಒದಗಿಸಿದರೆ ಮುಂದೆ ನಾವು ತಪಾಸಣೆ ಮಾಡಿ ಅದನ್ನು ಒದಗಿಸ್ತೀವಿ ಅಂತ ಕೂಡ ಹೇಳಿದರು. ಅದರ ಒಂದು ಭಾಗವಾಗಿ ಇವತ್ತು ದರ್ಶನ್ ಅವರು ಆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ನಿನ್ನೆ ಸಂಜೆ ವಿಜಯಲಕ್ಷ್ಮಿಯನ್ನು ಬಂದಿದ್ದರು, ಆ ಸಂದರ್ಭದಲ್ಲಿ ಆ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ತಂದು ಕೊಟ್ಟಿದ್ರು. ಈಗ ಅವೆಲ್ಲವೂ ಕೂಡ ಜೈಲಿನ ವೈದ್ಯಾಧಿಕಾರಿಗಳಿಗೆ ಸಬ್ಮಿಟ್ ಆಗಿರ್ತಕ್ಕಂಥ ಅದರ ಒಂದು ಆಧಾರದ ಮೇಲೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೇನೋ ಶಿಫ್ಟ್ ಆದರು. ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮುಂದೆ ಅಲ್ಲಿರುವಂಥ ಸಿಬ್ಬಂದಿ ಹೋಗೋಕೆ ಭಯ ಪಡ್ತಾ ಇದ್ದಾರಂತೆ. ಯಾಕೆ ಭಯ ಪಡ್ತಾ ಇದ್ದಾರೆ, ಹಾಗಾದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ನಡೀತಾ ಇದೆ, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸಂತೆ ಆಯ್ತಾ ಸೆಂಟ್ರಲ್ ಜೈಲ್, ಕೈದಿಗಳ ಗಾಂಚಲಿ, ಸಿಬ್ಬಂದಿ ಗಲಿಬಿಲಿ. ಸದಾ ಅಮಲು, ಕೈಯಲ್ಲಿ ಸಿಗರೇಟ್, ನೆತ್ತಿ ಮೇಲೆ ಸಿಟ್ಟು, ಗಾಂಚಲಿ ಮಾಡಿಕೊಂಡು ಹಾಯಾಗಿದ್ದ ಕೈದಿಗಳ ಬುಡಕ್ಕೆ ಬಿಸಿ ತಟ್ಟಿದೆ. ದರ್ಶನ್ ಫೋಟೋ ರಿವೀಲ್ ಆಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರದಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿದೆ. ಹೌದು, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಈಗ ಮೊದಲಿನಂತಿಲ್ಲ. ಯಾರಿಗೂ ಬೀಡಿ ಸಿಗ್ತಿಲ್ಲ, ಸಿಗರೇಟ್ ಸಿಗ್ತಿಲ್ಲ, ಗಾಂಜಾ ಅಂತೂ ಕೇಳೋ ಹಾಗಿಲ್ಲ. ಇದೇ ಟೆನ್ಷನ್ ನಲ್ಲಿ ಕೆಲವು ಕೈದಿಗಳು ಮೆಂಟಲ್ ಆಗಿಬಿಟ್ಟಿದ್ದಾರೆ. ನಮ್ಗೆ ಅದಿಲ್ಲದೆ ಇರೋಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ.
ಕೈದಿಗಳು ಗಾಂಜಾ ಮತ್ತಿಲ್ಲದೆ ಮೆಂಟಲ್ ಆಗ್ಬಿಟ್ಟಿದ್ದಾರೆ. ಇಂಥ ಕೈದಿಗಳ ಹತ್ತಿರ ಹೋದ್ರೆ ಯಾವಾಗ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇದೇ ಟೆನ್ಷನ್ ನಲ್ಲಿ ಜೈಲು ಸಿಬ್ಬಂದಿಯೂ ಗಲಿಬಿಲಿಯಾಗಿದ್ದಾರೆ. ಈ ಸಮಸ್ಯೆಗೊಂದು ಮುಲಾಮ್ ಹಚ್ಚಿ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಒಂದು ರೀತಿ ಹುಚ್ಚರ ಸಂತೆಯಂತೆ ಆಗ್ಬಿಟ್ಟಿದೆ. ಗಾಂಜಾ ಇದ್ರೆ ಕೈದಿಗಳು ಸೇಫ್, ಕೈದಿಗಳು ನೆಟ್ಟಗಿದ್ರೆ ಸಿಬ್ಬಂದಿ ಸೇಫ್ ಅನ್ನೋ ಹಾಗಾಗ್ಬಿಟ್ಟಿದೆ. ಇದಕ್ಕೆ ಕಾರಾಗೃಹ ಅಧಿಕಾರಿಗಳು ಅದ್ಯಾವ ರೀತಿ ಮದ್ದು ಅರಿತಾರೋ ಕಾದು ನೋಡ್ಬೇಕಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿದ್ದಾಯ್ತು. ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೂ ಕೂಡ ಧರ್ಮಪತ್ನಿ ವಿಜಯಲಕ್ಷ್ಮಿ ಹೋಗಿ ದರ್ಶನ್ಗೆ ಧೈರ್ಯ ತುಂಬಿದ್ದಾಯ್ತು. ವಿಜಯಲಕ್ಷ್ಮಿ ಹೋಗಿ ಬಂದಾದ ನಂತರ ದರ್ಶನ್ ಮುಖದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವರುಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಪತಿಗೆ ಕುಂಕುಮ ಅಕ್ಷತೆ ನೀಡಿದ ವಿಜಯಲಕ್ಷ್ಮಿ, ಸಾಲು ಸಾಲು ಪೂಜೆ ಮಾಡಿ ದಾಸನಿಗೆ ಪ್ರಸಾದ. ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಲಕ್ಷ್ಮಿ. ಪತಿ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಮಾಡದ ಪೂಜೆ ವ್ರತಗಳೇ ಇಲ್ಲ. ಕೊಲ್ಲೂರು ಮೂಕಾಂಬಿಕೆಯಿಂದ ಹಿಡಿದು ಮೈಸೂರು ಚಾಮುಂಡಿ ಸನ್ನಿಧಿಯಲ್ಲಿ ಮಾಡದ ಪ್ರಾರ್ಥನೆಗಳಿಲ್ಲ. ದಾಸ ಬಳ್ಳಾರಿ ಜೈಲಿಗೆ ಹೋಗಿ 3 ದಿನ ಕಳೆಯುತ್ತಿದ್ದಂತೆ ವಿಜಯಲಕ್ಷ್ಮಿ ದೇಗುಲದ ಕುಂಕುಮ ಅಕ್ಷತೆ ಪ್ರಸಾದ ತಂದಿದ್ದಾರೆ. ಪತಿ ಬಿಡುಗಡೆಗಾಗಿ ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಬರೋಬ್ಬರಿ 9 ಸಲ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಪ್ರತಿ ಸಲ ಭೇಟಿಯಾದಾಗಲೂ ಒಂದೊಂದು ಸನ್ನಿಧಿಯ ಪ್ರಸಾದವನ್ನ ನೀಡಿದ್ರು. ಇದೀಗ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಾಗಲೂ ದೇವರ ಪ್ರಸಾದ ನೀಡಿದ್ದಾರೆ. ಪತಿ ಜೈಲು ಸೇರುತ್ತಿದ್ದಂತೆ ವಿವಿಧ ಶಕ್ತಿ ದೇಗುಲಗಳಿಗೆ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ. ಮೈಸೂರು ಚಾಮುಂಡಿ ಸನ್ನಿಧಾನ, ಬಂಡಿಕಾಳಮ್ಮ ದೇವಿಗೆ ಪೂಜೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ, ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪತಿಗಾಗಿ ಪೂಜೆ ಮಾಡಿದ್ದಾರೆ. ದರ್ಶನ್ ಬೆನ್ನು ಬಿಡದೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಪತಿ ಜೈಲು ಸೇರಿದ ಬಳಿಕ ಕಣ್ಣೀರಿನಲ್ಲಿ